ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಎಂಬ್ರಿಯಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಂಟೈರ್ ಈ ವಿಡಿಯೋ ನೀವು ಕಂಪ್ಲೀಟ್ ಮಾಡಿದರೆ ಇದರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡೋಣ ಅಂತ ಹೇಳಿದರೆ, ಸೊ ಫಸ್ಟ್ ಇಂಟ್ರೊಡಕ್ಷನ್ ಟು ದಿ ಎಂಬ್ರಿಯಾಲಜಿ ಡೆಫಿನೇಷನ್ ಮತ್ತು ಅದರ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. ಆ್ಯಂಡ್ ಗ್ಯಾಮೆಟೋಜೆನಸಿಸ್ ಬಗ್ಗೆ ನಾವು ನೋಡೋಣ. ಅದರಲ್ಲಿ ಸ್ಪರ್ಮೆಟೋಜೆನಸಿಸ್ ಆ್ಯಂಡ್ ಓಜೆನಸಿಸ್ ಶಾರ್ಟ್ ಆಗಿ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಫರ್ಟಿಲೈಜೇಷನ್ ಅಂದರೆ ಏನು, ಕ್ಲೀವೇಜ್ ಆ್ಯಂಡ್ ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆ್ಯಂಡ್ ಇಂಪ್ಲಾಂಟೇಷನ್ ಬಗ್ಗೆ ನಾವು ನೋಡೋಣ. ಗ್ಯಾಸ್ಟ್ರುಲೇಷನ್ ಬಗ್ಗೆ ನಾವು ನೋಡೋಣ. ಎಂಬ್ರಿಯಾನಿಕ್ ಪೀರಿಯಡ್ ಇರುತ್ತೆ 3 weeks to 8 weeks ಆ್ಯಂಡ್ ಲಾಸ್ಟ್ ಫೀಟಲ್ ಪೀರಿಯಡ್ ಬಗ್ಗೆ ನಾವು ನೋಡೋಣ ಫ್ರಮ್ week 9 ಟು ದಿ ಬರ್ತ್ ತನ. ಓಕೆ, ಸೊ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಟು ದಿ ಎಂಬ್ರಿಯಾಲಜಿ. ಓಕೆ, ಸೊ ಎಂಬ್ರಿಯಾಲಜಿ ಅಂದರೆ ಏನು, ಡೆಫಿನೇಷನ್ ನೋಡೋಣ. ಎಂಬ್ರಿಯಾಲಜಿ ಈಸ್ ಅ ಬ್ರ್ಯಾಂಚ್ ಆಫ್ ಬಯಾಲಜಿ. ಹೌದು ಸರ್, ಇದು ಬ್ರ್ಯಾಂಚ್ ಆಫ್ ಬಯಾಲಜಿ ಅಥವಾ ಮೆಡಿಸಿನ್ ಅಂತ ನೀವು ಹೇಳ್ಬೋದು. ದಟ್ ಸ್ಟಡೀಸ್ ಪ್ರೀನೆಟಲ್ ಡೆವಲಪ್ಮೆಂಟ್ ಫ್ರಮ್ ಗ್ಯಾಮೆಟ್ ಫಾರ್ಮೇಷನ್ ಟು ದಿ ಬರ್ತ್. ಓಕೆ, ಸೊ ಎಂಬ್ರಿಯಾಲಜಿ ಅಂದರೆ ಏನು, ಗ್ಯಾಮೆಟ್ ಫಾರ್ಮೇಷನ್ನಿಂದ ಬರ್ತ್ ತನ ಆಗೋ ಡೆವಲಪ್ಮೆಂಟ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಗ್ಯಾಮೆಟ್ ಫಾರ್ಮೇಷನ್ನಿಂದ ಬರ್ತ್ ತನ ಆಗೋ ಎಲ್ಲ ಚೇಂಜಸನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ, ಅಂದರೆ ಎಂಬ್ರಿಯಾಲಜಿದಲ್ಲಿ ನೋಡೋಣ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಎಂಬ್ರಿಯಾಲಜಿ ಅಂದರೆ ಏನು, ಸ್ಟಡಿ ಆಫ್ ಪ್ರೀನೇಟಲ್ ಡೆವಲಪ್ಮೆಂಟ್ ಫ್ರಮ್ ಗ್ಯಾಮೆಟ್ ಫಾರ್ಮೇಷನ್ ಟು ದಿ ಬರ್ತ್. ಓಕೆ, ನೆಕ್ಸ್ಟ್ ಇಟ್ ಇನ್ಕ್ಲೂಡ್ಸ್, ಇದರೊಳಗಡೆ ಏನೇನಿರುತ್ತೆ, ಗ್ಯಾಮೆಟೋಜೆನಸಿಸ್, ಫರ್ಟಿಲೈಜೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಆ್ಯಂಡ್ ಫೀಟಸ್, ಪ್ರತಿಯೊಂದನ್ನು ಇದರೊಳಗಡೆ ನೋಡೋಣ. ಓಕೆ, ಸೊ ಫಸ್ಟ್ ಗ್ಯಾಮೆಟೋಜೆನಸಿಸ್ ಅಂದರೆ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಓಕೆ, ಸೊ ಫಸ್ಟ್ ಇರೋದು ಸ್ಪರ್ಮೆಟೋಜೆನಸಿಸ್ ಎಲ್ಲಾಗುತ್ತೆ, ಮೇಲ್ಸ್ ಹತ್ರ ಆಗುತ್ತೆ. ಓಕೆ, ಎಲ್ಲಾಗುತ್ತೆ, ಮೇಲ್ಸ್ ಹತ್ರ ಆಗುತ್ತೆ. ಸೊ ಸ್ಪರ್ಮೆಟೋಜೆನಸಿಸ್ ಅಂದರೆ ಫಾರ್ಮೇಷನ್ ಆಫ್ ಸ್ಪರ್ಮ್ ಇನ್ ದಿ ಟೆಸ್ಟಿಸ್. ಓಕೆ, ಸೊ ಫಾರ್ಮೇಷನ್ ಆಫ್ ಸ್ಪರ್ಮ್ ಇನ್ ದಿ ಟೆಸ್ಟಿಸ್ ಈಸ್ ನೋನ್ ಆಸ್ ಸ್ಪರ್ಮೆಟೋಜೆನಸಿಸ್. ಓಕೆ, ಸ್ಪರ್ಮೆಟೋಜೆನಸಿಸ್. ಆ್ಯಂಡ್ ಸ್ಪರ್ಮ್ ಒಳಗಡೆ ಏನಿರುತ್ತೆ, 23 ಕ್ರೋಮೋಸೋಮ್ಸ್ ಇರ್ತವೆ. ಎಷ್ಟಿರ್ತವೆ, 23 ಕ್ರೋಮೋಸೋಮ್ಸ್ ಇರ್ತವೆ. ನೆಕ್ಸ್ಟ್ ನಾವು oogenesis. ಓಕೆ, ಸೊ oogenesis ಅಂದರೆ ಏನು, ಫಾರ್ಮೇಷನ್ ಆಫ್ ಓವಮ್ ಇನ್ ದಿ ಓವರಿ ಈಸ್ ನೋನ್ ಆಸ್ oogenesis. ಓಕೆ, ಎಲ್ಲಾಗುತ್ತೆ, ಇದು ಫೀಮೇಲ್ ಹತ್ರ ಆಗುತ್ತೆ. ಓಕೆ, ಸೊ ಫೀಮೇಲ್ ಹತ್ರ ಆಗುತ್ತೆ. ಇದರೊಳಗಡೆ ಕೂಡ 23 ಕ್ರೋಮೋಸೋಮ್ಸ್ ಇರ್ತವೆ. ಓಕೆ, ಸೊ ಒಂದು ಸಾರಿ oogenesis ಆಗಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಓವುಲೇಷನ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಓವುಲೇಷನ್ ಆಗುತ್ತೆ. ಓವುಲೇಷನ್, ವಾಟ್ ಈಸ್ ಓವುಲೇಷನ್, ರಿಲೀಸ್ ಆಫ್ ಓವಮ್ ಫ್ರಮ್ ಓವೆರಿ. ಓಕೆ, ಸೊ ಓವರಿಯಿಂದ ಓವಮ್ ರಿಲೀಸ್ ಆಗೋದನ್ನು ನಾವು ಓವುಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಸೊ ಸ್ಪರ್ಮ್ ಆ್ಯಂಡ್ ಓವಮ್, ಸೊ ಮೇಲ್ ಗ್ಯಾಮೆಟ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆದಾಗ ಏನಾಗುತ್ತೆ ಇಲ್ಲಿ, ಸೊ 23 + 23 46 ಕ್ರೋಮೋಸೋಮ್ಸ್ ಆಗ್ತವೆ. ನೆಕ್ಸ್ಟ್ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್. ಓಕೆ, ಸೊ ಫರ್ಟಿಲೈಸೇಷನ್ ಅಂದರೆ ಏನು, ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ಓವಮ್. ಓಕೆ, ಸೊ ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ಓವಮನ್ನು ನಾವೇನಂತ ಹೇಳ್ತೀವಿ, ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ಓವಮ್ ಟು ಫಾರ್ಮ್ ಅ ಝೈಗೋಟ್. ಏನಾಗುತ್ತೆ ಇಲ್ಲಿ, ಸ್ಪರ್ಮ್ ಮತ್ತು ಓಮ್ ಎರಡು ಮಿಕ್ಸ್ ಆದಾಗ, ಫ್ಯೂಸ್ ಆದಾಗ ಏನಾಗುತ್ತೆ ಇಲ್ಲಿ, ಝೈಗೋಟ್ ಆಗುತ್ತೆ. ಸೊ ಝೈಗೋಟ್ ಹತ್ರ ಏನಿರುತ್ತೆ, 46 ಕ್ರೋಮೋಸೋಮ್. ಏನಿರುತ್ತೆ, 46 ಕ್ರೋಮೋಸೋಮ್. ಸೊ ಈ ಝೈಗೋಟನ್ನು ನಾವು ಫರ್ಟಿಲೈಸ್ಡ್ ಎಗ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಮೇಲ್ ಗ್ಯಾಮೆಟ್ ಈಸ್ ಸ್ಪರ್ಮ್. ಸೊ ಸ್ಪರ್ಮ್ ಹತ್ರ 23 ಕ್ರೋಮೋಸೋಮ್ಸ್ ಇರ್ತವೆ. ಓಕೆ, ಫೀಮೇಲ್ ಗ್ಯಾಮೆಟ್ ಓವಮ್ ಹತ್ರ 23 ಕ್ರೋಮೋಸೋಮ್ಸ್ ಇರ್ತವೆ. ಎರಡು ಮಿಕ್ಸ್ ಆದಾಗ ಏನಾಯಿತು, 46 ಕ್ರೋಮೋಸೋಮ್ಸ್ ಆಗ್ತವೆ. ಎಷ್ಟಾಗ್ತವೆ, 46 ಕ್ರೋಮೋಸೋಮ್ಸ್ ಆಗ್ತವೆ. ಓಕೆ, ಸೊ ಯಾವ ಪ್ಲೇಸಲ್ಲಿ ಸರ್ ಫರ್ಟಿಲೈಸೇಷನ್ ಆಗುತ್ತೆ ಅಂತ ಕೇಳಿದ್ರೆ, ಆ್ಯಂಪುಲ್ಲರಿ ಪಾರ್ಟ್ ಆಫ್ ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ಸೊ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಒಂದು ಆ್ಯಂಪುಲ್ಲಾ ಅನ್ನೋ ಪಾರ್ಟ್ ಇತ್ತು. ಸೊ ಆ ಪಾರ್ಟಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಯಾವ ಸ್ಟೆಪ್ಸ್ನಿಂದ ಆಗುತ್ತೆ ಅಂದರೆ, ಸ್ಪರ್ಮ್ ಪೆನಿಟ್ರೇಟ್. ಓಕೆ, ಸ್ಪರ್ಮ್ ಏನಾಗುತ್ತೆ, ಪೆನಿಟ್ರೇಟ್ ಆಗುತ್ತೆ, ಪಾಸಸ್ ಥ್ರೂ ಕೊರೋನಾ ರೇಡಿಯೇಟಾ ಆ್ಯಂಡ್ ಝೋನಾ ಪೆಲ್ಲಿಸಿಡಾ. ಓಕೆ, ಸೊ ಇಲ್ಲಿ ಸ್ಪರ್ಮ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಸ್ಪರ್ಮ್
ಬರ್ತಾ ಇದೆ. ಸೊ ಎಲ್ಲಿಂದ ಪಾಸ್ ಆಗುತ್ತೆ ಸರ್ ಅಂತ ಕೇಳಿದಾಗ, ಸೊ ಅದು ಕೊರೋನಾ ರೇಡಿಯೇಟಾ. ಸೊ ಇಲ್ಲಿ ಸೆಲ್ಸ್ ಕಾಣಿಸ್ತಾ ಇದ್ದಾವೆಲ್ಲ, ಇವೆಲ್ಲ ಏನಿದೆ ಕೊರೋನಾ ರೇಡಿಯೇಟಾ ಆ್ಯಂಡ್ ಇನ್ನರ್ ಲೇಯರ್ ಇದೆ. ಇಲ್ಲೊಂದು ಇನ್ನರ್ ಲೇಯರ್ ನಮಗೆ ಕಾಣಿಸ್ತಾ ಇದೆ, ಅದು ಏನಿದೆ ಝೋನಾ ಪೆಲ್ಲಿಸಿಡಾ. ಓಕೆ, ಸೊ ಸ್ಪರ್ಮ್ ಬಂದು ಏನು ಮಾಡ್ತಾ ಇದೆ, ಅದು ಕೊರೋನಾ ರೇಡಿಯೇಟಾ ಕೂಡ ಪಾಸ್ ಮಾಡ್ತಾ ಇದೆ ಆ್ಯಂಡ್ ಝೋನಾ ಪೆಲ್ಲಿಸಿಡಾ ಕೂಡ ಪಾಸ್ ಮಾಡಿ ಅದು ಏನಾಗ್ತಾ ಇದೆ, ಒಳಗಡೆ ಬರ್ತಾ ಇದೆ. ಓಕೆ, ಏನು ಮಾಡುತ್ತೆ ಅದು ಇನ್ಸೈಡ್ ಅದು ಏನಾಗ್ತಾ ಇದೆ, ಬರ್ತಾ ಇದೆ. ಓಕೆ, ಎರಡೂ ಲೇಯರ್ಸನ್ನು ಕ್ರಾಸ್ ಮಾಡಿ ಒಳಗಡೆ ಬರ್ತಾ ಇದೆ. ಓಕೆ, ಅದನ್ನು ನಾವು ಏನಂತ ಹೇಳ್ತೀವಿ, ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಇದ್ರೊಳಗಡೆ ಮೆಂಬ್ರೇನ್ ಫ್ಯೂಷನ್. ಓಕೆ, ಸ್ಪರ್ಮ್ ಎಂಟರ್ ಟು ದಿ ಓಮ್ ಒಳಗಡೆ ಎಂಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮೇಷನ್ ಆಫ್ ಪ್ರೋ ನ್ಯೂಕ್ಲಿಯೈ. ಏನಾಗುತ್ತೆ ಇಲ್ಲಿ, ಪ್ರೋ ನ್ಯೂಕ್ಲಿಯೈ ಫಾರ್ಮೇಷನ್ ಆಗುತ್ತೆ. ಪ್ರೋ ನ್ಯೂಕ್ಲಿಯೈ ಫಾರ್ಮೇಷನ್ ಅಂದರೆ ಏನು, ಮೇಲ್ ಆ್ಯಂಡ್ ಫೀಮೇಲ್ ನ್ಯೂಕ್ಲಿಯೈ ಫ್ಯೂಸ್ ಆಗ್ತವೆ. ಮೇಲ್ ಆ್ಯಂಡ್ ಫೀಮೇಲ್ ನ್ಯೂಕ್ಲಿಯೈ ಫ್ಯೂಸ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾವೆ. ಅದನ್ನು ನಾವು ಫಾರ್ಮೇಷನ್ ಆಫ್ ಪ್ರೋ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್, ಫಸ್ಟ್ ಸೆಲ್ ಆಫ್ ನ್ಯೂ ಆರ್ಗ್ಯಾನಿಸಮ್. ಓಕೆ, ಸೊ ಏನಾಗುತ್ತೆ ಇಲ್ಲಿ ಲಾಸ್ಟ್ ಝೈಗೋಟ್ ಆಗುತ್ತೆ. ಸೊ ಝೈಗೋಟ್ ಒಳಗಡೆ 46 ಕ್ರೋಮೋಸೋಮ್ಸ್ ಇರ್ತವೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಫರ್ಟಿಲೈಸೇಷನ್ ಅಂದರೆ ಏನು. ಸ್ಪರ್ಮ್ ಆ್ಯಂಡ್ ಓವಮ್ ಮೀಟ್ ಆಗ್ತಾ ಇದ್ದಾವೆ, ಫ್ಯೂಸ್ ಆಗ್ತಾ ಇದ್ದಾವೆ, ಅದನ್ನು ನಾವು ಏನಂತ ಹೇಳ್ತೀವಿ, ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಲೊಕೇಶನ್ ಎಲ್ಲಾಗುತ್ತೆ, ಆ್ಯಂಪುಲರಿ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್. ಸೊ ಸ್ಟೆಪ್ ನೋಡಿದಾಗ ಸ್ಪರ್ಮ್ ಏನಾಗುತ್ತೆ, ಪೆನಿಟ್ರೇಟ್ ಆಗುತ್ತೆ, ಅಂದರೆ ಕೊರೋನಾ ರೇಡಿಯೇಟಾ ಮತ್ತು ಝೋನಾ ಪೆಲ್ಲಿಸಿಡಾ ಕ್ರಾಸ್ ಮಾಡುತ್ತೆ ಆ್ಯಂಡ್ ಮೆಂಬ್ರೇನ್ ಫ್ಯೂಷನ್ ಆಗುತ್ತೆ. ಮೆಂಬ್ರೇನ್ ಫ್ಯೂಷನ್ ಆದಾಗ ನ್ಯೂಕ್ಲಿಯೈಗಳು ಏನಾಗ್ತವೆ, ರೆಡಿ ಆಗ್ತವೆ, ಫ್ಯೂಸ್ ಆಗೋಕ್ಕೆ ರೆಡಿ ಆಗ್ತವೆ. ಓಕೆ, ಮತ್ತು ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಲಾಸ್ಟ್ಲಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಸೊ ಝೈಗೋಟ್ ಫಾರ್ಮೇಷನ್ ಆದಾಗ ಅದರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ, 46 ಕ್ರೋಮೋಸೋಮ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಕ್ಲೀವೇಜ್ ಆ್ಯಂಡ್ ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್. ಓಕೆ, ಸೊ ಕ್ಲೀವೇಜ್ ಆ್ಯಂಡ್ ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್. ಓಕೆ, ಸೊ ಕ್ಲೀವೇಜ್ ಅಂದರೆ ಏನು, ರ್ಯಾಪಿಡ್ ಸೆಲ್ ಡಿವಿಷನ್. ಓಕೆ, ಸೊ ಒಂದ್ಸರಿ ಇಲ್ಲಿ ಝೈಗೋಟ್ ಫಾರ್ಮೇಷನ್ ಆಗಿದ್ದರೆ, ಓಕೆ, ಒಂದ್ಸರಿ ಫರ್ಟಿಲೈಸೇಷನ್ ಆಗಿದ್ದೆ, ಸೆಲ್ ಡಿವಿಷನ್ ಭಾಳ ರ್ಯಾಪಿಡ್ಲಿ ಆಗುತ್ತೆ, ಅದನ್ನು ನಾವು ಕ್ಲೀವೇಜ್ ಅಂತ ಹೇಳ್ತೀವಿ. ಸೊ ರ್ಯಾಪಿಡ್ಲಿ ಸೆಲ್ ಡಿವೈಡ್ ಆಗಿ ಅಲ್ಲೇನಾಗುತ್ತೆ, ಒಂದು ಬ್ಲಾಸ್ಟೋಸಿಸ್ಟ್ ಅನ್ನೋ ಫಾರ್ಮೇಷನ್ ಆಗುತ್ತೆ. ಸೊ ನಾವು ನೋಡೋಣ, ಸೊ ಏನಾಗುತ್ತೆ ಇದು, ಝೈಗೋಟ್ ಅಂಡರ್ಗೋ ಮೈಟೋಟಿಕ್ ಡಿವಿಷನ್. ಏನಾಗುತ್ತೆ ಇಲ್ಲಿ, ಮೈಟೋಟಿಕ್ ಡಿವಿಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಕ್ಲೀವೇಜ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ, ಝೈಗೋಟ್ ಅಂಡರ್ಗೋ ಇಂಟು ಮೈಟೋಟಿಕ್ ಡಿವಿಷನ್, ಅದನ್ನು ನಾವು ಕ್ಲೀವೇಜ್ ಅಂತ ಹೇಳ್ತೀವಿ. ಸೊ ಫಸ್ಟ್ 1 ಸೆಲ್ ಇರೋದು 2 ಸೆಲ್ ಸ್ಟೇಜ್ ಆಗುತ್ತೆ. ಓಕೆ, ಏನಾಗುತ್ತೆ 2 ಸೆಲ್ಡ್ ಸ್ಟೇಜ್. ಸೊ ಏನಾಗುತ್ತೆ, ಸೊ ಫಸ್ಟ್ 1 ಸೆಲ್ ಇತ್ತು, ಸೊ ಅದು ಏನಾಗಿದೆ ಈಗ 2 ಸೆಲ್ ಆಗಿದೆ, ಈ ಕಡೆ 1 ಸೆಲ್, ಈ ಕಡೆ 1 ಸೆಲ್, 2 ಸೆಲ್ ಸ್ಟೇಜ್. ಓಕೆ, ಸೊ 30 ಅವರಲ್ಲಿ 2 ಸೆಲ್ ಸ್ಟೇಜ್ ಆಗುತ್ತೆ. ನೆಕ್ಸ್ಟ್ 40 ಅವರಲ್ಲಿ ಏನಾಗುತ್ತೆ 4 ಸೆಲ್ ಸ್ಟೇಜ್. ಸೊ ಇಲ್ಲೊಂದು ಸೆಲ್ 4 ಸೆಲ್ಸ್ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಆಗುತ್ತೆ 8 ಸೆಲ್. ಅದೇ ಥರ ಸೆಲ್ ಡಿವೈಡ್ ಆಗಿ 8 ಸೆಲ್ ಸ್ಟೇಜ್ ಆಗುತ್ತೆ 72 ಅವರ್ಸ್ ಆಫ್ಟರ್ ಫರ್ಟಿಲೈಸೇಷನ್ ಆಗಿದ್ಮೇಲೆ 72 ಅವರ್ ಆದಮೇಲೆ ಏನಾಗುತ್ತೆ 8 ಸೆಲ್ ಸ್ಟೇಜ್. ನೆಕ್ಸ್ಟ್ ಆಗುತ್ತೆ 16 to 32 ಸೆಲ್ ಸ್ಟೇಜ್. ಯಾವಾಗುತ್ತೆ 3 to 4 ಡೇಸ್ ಆಫ್ಟರ್ ಫರ್ಟಿಲೈಸೇಷನ್ ಆಗಿ 3 to 4 ಡೇಸ್ ಆಯಿತು. ಸೊ ಆವಾಗ ಏನಾಗುತ್ತೆ 16ಇಂದ 32 ಸೆಲ್ಸ್ ಇರ್ತವೆ ಅಲ್ಲಿ. ಓಕೆ, ಎಷ್ಟು ಸೆಲ್ಸ್ ಇರ್ತವೆ, 16ಇಂದ 32 ಸೆಲ್ಸ್ ಇರ್ತವೆ. ಅದನ್ನು ನಾವು ಮೊರುಲಾ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಮೊರುಲಾ ಅಂದರೆ ಏನು ಸರ್, ಫರ್ಟಿಲೈಸೇಷನ್ ಆಗಿದ್ಮೇಲೆ 3 to 4 ಡೇಸ್ ಆಗಿದ್ಮೇಲೆ ಅಲ್ಲಿ ಏನಿರುತ್ತೆ 16 to 32 ಸೆಲ್ಡ್ ಸ್ಟೇಜ್ ಇರುತ್ತೆ, ಅದನ್ನು ನಾವು ಏನಂತ ಹೇಳ್ತೀವಿ, ಮೊರುಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೊರುಲಾ ಕೂಡ ಡಿವೈಡ್ ಆಗಿ ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಓಕೆ, ಸೊ ಬ್ಲಾಸ್ಟೋಸಿಸ್ಟ್ ಈಸ್ ಅ ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್. ಇದೇನಿದೆ, ಬ್ಲಾಸ್ಟೋಸಿಸ್ಟ್ ಇದ ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್. ಸೊ ಇಲ್ಲಿ 100ಕ್ಕಿಂತ ಜಾಸ್ತಿ ಸೆಲ್ಸ್ ಪ್ರೆಸೆಂಟ್ ಇದ್ದಾವೆ ಆ್ಯಂಡ್ 4 to 6 ಡೇಸ್ ಆಫ್ಟರ್ ಫರ್ಟಿಲೈಸೇಷನ್. ಯಾವಾಗ ಫಾರ್ಮೇಷನ್ ಆಗುತ್ತೆ ಸರ್ ಬ್ಲಾಸ್ಟೋಸಿಸ್ಟ್ ಅಂತ ಕೇಳಿದಾಗ 4 to 6 ಡೇಸಲ್ಲಿ ಇದು ಏನಾಗುತ್ತೆ, ಇದೇನಾಗುತ್ತೆ ಫಾರ್ಮ್ ಆಗುತ್ತೆ. 4 to 6 ಡೇಸಲ್ಲಿ ಇದು ಫಾರ್ಮೇಷನ್ ಆಗುತ್ತೆ, ಏನು, ಬ್ಲಾಸ್ಟೋಸಿಸ್ಟ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಟ್ರಕ್ಚರ್ ಆಫ್ ಬ್ಲಾಸ್ಟೋಸಿಸ್ಟ್. ಸೊ ಹೇಗಿರುತ್ತೆ ಇದು ಸ್ಟ್ರಕ್ಚರ್, ಬ್ಲಾಸ್ಟೋಸಿಸ್ಟ್ ನೋಡೋಕ್ಕೆ ಹೇಗಿರುತ್ತೆ ಅಂತ ಕೇಳಿದಾಗ, ಸೊ ಇಲ್ಲಿ ನಾವು ನೋಡ್ಬೋದು ಎಂಬ್ರಿಯೋಬ್ಲಾಸ್ಟ್. ಓಕೆ, ಸೊ ಎಂಬ್ರಿಯೋಬ್ಲಾಸ್ಟ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ, ಇನ್ನರ್ ಸೆಲ್ ಮಾಸ್. ಓಕೆ, ಸೊ ಇಲ್ಲಿ ಇನ್ನರ್ ಸೆಲ್ ಮಾಸ್ ನಮಗೆ ಕಾಣಿಸ್ತಾ ಇದೆ, ಒಂದೇ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದನ್ನು ನಾವು ಇನ್ನರ್ ಸೆಲ್ ಮಾಸ್, ಇದನ್ನು ನಾವು ಎಂಬ್ರಿಯೋಬ್ಲಾಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಫಾರ್ಮ್ಸ್
ಇಂಟು ಎಂಬ್ರಿಯೋ. ಇದು ಏನಾಗುತ್ತೆ, ಎಂಬ್ರಿಯೋ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಇದು ಇನ್ನರ್ ಮಾಸ್ ಇದೆಲ್ಲ ಇದು ಎಂಬ್ರಿಯೋ ಆಗಿ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಟ್ರೋಫೋಬ್ಲಾಸ್ಟ್ ಏನಿದೆ ಇಲ್ಲಿ, ಟ್ರೋಫೋಬ್ಲಾಸ್ಟ್ ಇಟ್ ಈಸ್ ದ ಔಟರ್ ಲೇಯರ್ಸ್. ಓಕೆ, ಫಾರ್ಮ್ಸ್ ಪ್ಲಾಸೆಂಟಾ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಲೇಯರ್ ಕಾಣಿಸ್ತಾ ಇದೆ ಸರ್, ಔಟರ್ ಲೇಯರ್. ಓಕೆ, ಸೊ ಇದೇನಿದೆ, ಟ್ರೋಫೋಬ್ಲಾಸ್ಟ್ ಇದೆ. ಸೊ ಟ್ರೋಫೋಬ್ಲಾಸ್ಟ್ ಮುಂದ್ಗಡೆ ಹೋಗಿ ಏನಾಗುತ್ತೆ, ಪ್ಲಾಸೆಂಟಾ ಆಗಿ ಕನ್ವರ್ಟ್ ಆಗುತ್ತೆ. ನೆನಪಿಡಬೇಕು. ಸೊ ಇನ್ನರ್ ಸೆಲ್ ಮಾಸ್, ನಿಮ್ಗೆ ಇಲ್ಲಿ ಸೆಲ್ ಮಾಸ್ ಕಾಣಿಸ್ತಾ ಇದೆ ಅಲ್ಲ, ಭಾಳಷ್ಟು ಸೆಲ್ಸ್ಗಳು ಇಲ್ಲಿದ್ದಾವೆ. ಅದು ಇನ್ನರ್ ಸೆಲ್ ಮಾಸ್, ಅದನ್ನು ನಾವು ಎಂಬ್ರಿಯೋ ಬ್ಲಾಸ್ಟ್ ಅಂತ ಹೇಳ್ತೀವಿ. ಅದು ಎಂಬ್ರಿಯೋ ಆಗುತ್ತೆ ಮುಂದ್ಗಡೆ ಹೋಗಿ. ಆ್ಯಂಡ್ ಟ್ರೋಫೋಬ್ಲಾಸ್ಟ್ ಇದೆ ಸರೌಂಡ್. ಓಕೆ, ಸೊ ಸರೌಂಡ್ ಏನಿದೆ, ಟ್ರೋಫೋಬ್ಲಾಸ್ಟ್ ಇದೆ. ಸೊ ಟ್ರೋಫೋಬ್ಲಾಸ್ಟ್ ಏನಾಗುತ್ತೆ, ಪ್ಲಾಸೆಂಟಾ ಆಗುತ್ತೆ ಮುಂದ್ಗಡೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ನಿಮಗೇನು ಕಾಣಿಸ್ತಾ ಇದೆ, ಫ್ಲೂಯಿಡ್ ಪ್ರೆಸೆಂಟ್ ಇದೆ. ಸೊ ಆ ಫ್ಲೂಯಿಡನ್ನು ಎಲ್ಲಿ ಪ್ರೆಸೆಂಟ್ ಇದೆ ಅಂತ ಕೇಳಿದಾಗ ಸರ್ ಬ್ಲಾಸ್ಟೋಸಿಸ್ಟ್ ಕ್ಯಾವಿಟಿ. ಓಕೆ, ಸೊ ಇದನ್ನು ಏನಂತ ಹೇಳ್ತೀವಿ, ಕ್ಯಾವಿಟಿ. ಯಾವ ಕ್ಯಾವಿಟಿ ಇದೆ ಸರ್, ಬ್ಲಾಸ್ಟೋಸಿಸ್ಟ್ ಒಳಗಡೆ ಇರೋ ಕ್ಯಾವಿಟಿ ಬ್ಲಾಸ್ಟೋಸಿಸ್ಟ್ ಕ್ಯಾವಿಟಿ. ಓಕೆ, ಫ್ಲೂಯಿಡ್ ಫಿಲ್ಡ್ ಸೆಂಟ್ರಲ್ ಏನಿದೆ, ಫ್ಲೂಯಿಡ್ ಫಿಲ್ ಆಗಿರೋದಿದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ಔಟರ್ ಲೇಯರ್ ಏನಿದೆ, ಟ್ರೋಫೋಬ್ಲಾಸ್ಟ್ ಇದೆ. ಓಕೆ, ಸೊ ಇನ್ನರ್ ಸೆಲ್ ಮಾಸನ್ನು ನಾವು ಏನಂತ ಹೇಳ್ತೀವಿ, ಎಂಬ್ರಿಯೋಬ್ಲಾಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ಲೂಯಿಡ್ ಫಿಲ್ ಆಗಿದೆ ಅರೌಂಡ್, ಇಲ್ಲೆಲ್ಲ ಏನಿದೆ ಫ್ಲೂಯಿಡ್ ಇದೆ. ಸೊ ಇದು ಎಲ್ಲಿ ಪ್ರೆಸೆಂಟ್ ಇದೆ, ಬ್ಲಾಸ್ಟೋಸಿಸ್ಟ್ ಕ್ಯಾವಿಟಿ ಒಳಗಡೆ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ನಾವು ನೋಡೋಣ, ಒಂದು ಸಾರಿ ಬ್ಲಾಸ್ಟೋಸಿಸ್ಟ್ ಆಗಿದ ಮೇಲೆ ಬ್ಲಾಸ್ಟೋಸಿಸ್ಟ್ ಹೋಗಿ ಏನಾಗುತ್ತೆ, ಇಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ. ಓಕೆ, ಸೊ ಇಂಪ್ಲಾಂಟೇಷನ್ ಆಗುತ್ತೆ. ಬ್ಲಾಸ್ಟೋಸಿಸ್ಟ್ ಹೋಗಿ ಇಂಪ್ಲಾಂಟೇಷನ್. ವಾಟ್ ಈಸ್ ಇಂಪ್ಲಾಂಟೇಷನ್ ಅಂತ ಕೇಳಿದಾಗ, ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್ ಟು ಯೂಟರೈನ್ ವಾಲ್. ಓಕೆ, ಸೊ ಯೂಟರೈನ್ ವಾಲ್ ಇದೆ, ಯೂಟರೈನ್ ವಾಲಿಗೆ ಬಂದು ಬ್ಲಾಸ್ಟೋಸಿಸ್ಟ್ ಏನಾಗ್ತಾ ಇದೆ, ಅಟ್ಯಾಚ್ ಆಗ್ತಾ ಇದೆ. ಸರ್ ಯಾವಾಗಾಗುತ್ತೆ ಇಂಪ್ಲಾಂಟೇಷನ್ ಅಂತ ಕೇಳಿದಾಗ, ಡೇ 6 to day 10 ಆಫ್ಟರ್ ಫರ್ಟಿಲೈಜೇಷನ್ ಆಗಿದ ಮೇಲೆ 6 ಅಥವಾ 10 ಡೇಸ್ ಆದಮೇಲೆ ಏನಾಗುತ್ತೆ, ಅದು ಇಂಪ್ಲಾಂಟೇಷನ್ ಆಗುತ್ತೆ ಸರ್. ಇಂಪ್ಲಾಂಟೇಷನ್ ಅಂದರೆ ಏನು? ಓಕೆ, ಸೊ ಇದು ಬ್ಲಾಸ್ಟೋಸಿಸ್ಟ್ ಇದೆ. ಸೊ ಬ್ಲಾಸ್ಟೋಸಿಸ್ಟ್ ಬಂದು ಯೂಟ್ರೈನ್ ವಾಲ್ ಅಟ್ಯಾಚ್ ಆಗ್ತಾ ಇದೆ. ಯೂಟ್ರೈನ್ ವಾಲ್ ಒಳಗಡೆ ಫುಲ್ ಕಂಪ್ಲೀಟ್ಲಿ ಹೋಗ್ತಾ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ, ಅದನ್ನು ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದರೊಳಗಡೆ ಕೂಡ ಸ್ಟೆಪ್ಸ್ ಇರ್ತವೆ ಇಂಪ್ಲಾಂಟೇಷನ್. ಸೊ ಫಸ್ಟ್ ಇರೋದು ಅಪೋಸಿಷನ್, ಅಡೇಷನ್, ಪೆನಿಟ್ರೇಷನ್ ಆ್ಯಂಡ್ ಇನ್ವೇಷನ್. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಸೊ ಅಪೋಸಿಷನ್ ಅಂದರೆ ಏನು, ಬ್ಲಾಸ್ಟೋಸಿಸ್ಟ್ ಕಾಂಟ್ಯಾಕ್ಟ್ ದಿ ಎಂಡೋಮೆಟ್ರಿಯಮ್. ಓಕೆ, ಸೊ ಅಪೋಸಿಷನ್ ಅಂದರೆ ನೀವು ನೋಡ್ಬೋದು, ಬ್ಲಾಸ್ಟೋಸಿಸ್ಟ್ ಬಂದು ಎಂಡೋಮೆಟ್ರಿಯಮ್ ಜೊತೆ ಕಾಂಟ್ಯಾಕ್ಟ್ ಆಗ್ತಾ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ, ಅಪೋಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಡೇಷನ್. ಓಕೆ, ಸೊ ಅಡೇಷನ್ ಅಂದರೆ ಏನು, ಬ್ಲಾಸ್ಟೋಸಿಸ್ಟ್ ಅಟ್ಯಾಚಸ್ ಫರ್ಮ್ಲಿ. ಇಲ್ಲಿ ಏನಾಗ್ತಾ ಇದೆ, ಬ್ಲಾಸ್ಟೋಸಿಸ್ಟ್ ಅಟ್ಯಾಚ್ ಆಗ್ತಾ ಇದೆ. ಓಕೆ, ಸೊ ಬಂದು ಕಾಂಟ್ಯಾಕ್ಟ್ ಮಾಡಿದರೆ ಅಪೋಸಿಷನ್, ಅಟ್ಯಾಚ್ ಮಾಡಿದರೆ ಅಡೇಷನ್. ನೆಕ್ಸ್ಟ್ ಪೆನೆಟ್ರೇಷನ್. ಓಕೆ, ಸೊ ಪೆನೆಟ್ರೇಷನ್ ಅಂದರೆ ಏನು, ಟ್ರೋಫೋಬ್ಲಾಸ್ಟ್. ವಾಟ್ ಈಸ್ ಅ ಟ್ರೋಫೋಬ್ಲಾಸ್ಟ್ ಸರ್? ಟ್ರೋಫೋಬ್ಲಾಸ್ಟ್ ಅಂದರೆ ಔಟರ್ ಲೇಯರ್ ಇದೆ. ಓಕೆ, ಒಂದು ಲೇಯರ್ ಇದೆಯಲ್ಲ, ಅದನ್ನು ನಾವು ಟ್ರೋಫೋಬ್ಲಾಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ ಇದೇನಿದೆ ಲೇಯರ್, ಟ್ರೋಫೋಬ್ಲಾಸ್ಟ್ ಇದೆ. ಓಕೆ, ಸೊ ಇಲ್ಲಿ ಪೆನೆಟ್ರೇಷನ್ನಲ್ಲಿ ಏನಾಗುತ್ತೆ, ಟ್ರೋಫೋಬ್ಲಾಸ್ಟ್ ಇನ್ವೇಡ್ ದಿ ಎಂಡೋಮೆಟ್ರಿಯಮ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು, ಟ್ರೋಫೋಬ್ಲಾಸ್ಟ್ ಇಲ್ಲಿ ಏನಾಗ್ತಾ ಇದೆ, ಸೆಲ್ ಡಿವೈಡ್ ಆಗಿ ಅದು ಪೆನಿಟ್ರೇಟ್ ಮಾಡ್ತಾ ಇದೆ ಒಳಗಡೆ, ಈ ಥರ ಪೆನಿಟ್ರೇಟ್ ಮಾಡ್ತಾ ಇದೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಪೆನಿಟ್ರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅಪೋಸಿಷನ್ ಒಳಗಡೆ ಕಾಂಟ್ಯಾಕ್ಟ್ ಆಗಿತ್ತು, ಅಡೇಷನ್ ಒಳಗಡೆ ಅಟ್ಯಾಚ್ ಆಗಿತ್ತು, ಪೆನಿಟ್ರೇಷನ್ ಒಳಗಡೆ ಇನ್ವೇಡ್ ಆಯಿತು. ಇನ್ವೇಡ್ ಮೀನ್ಸ್ ಪೆನಿಟ್ರೇಟ್ ಆಯಿತು. ಲಾಸ್ಟ್ ಇರೋದು ಇನ್ವೇಷನ್. ಓಕೆ, ಸೊ ಇನ್ವೇಷನ್ ಒಳಗಡೆ ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್ ಈಸ್ ಎಂಬೆಡೆಡ್ ಇಂಟು ಎಂಡೋಮೆಟ್ರಿಯಮ್. ಓಕೆ, ಸೊ ಇನ್ವೇಷನ್ ಒಳಗಡೆ ಇಲ್ಲಿದೆ ಎಂಡೋಮೆಟ್ರಿಯಮ್ ಲೇಯರ್, ಫುಲ್ ಇದು ಎಂಡೋಮೆಟ್ರಿಯಮ್ ಒಳಗಡೆನೆ ಹೋಗ್ಬಿಟ್ಟಿದೆ. ಓಕೆ, ಸೊ ಮೊದಲೇನಿತ್ತು ಮೇಲ್ಗಡೆ ಇತ್ತು ಸರ್, ಅದು ಒಂದು ಸಾರಿ ಅಟ್ಯಾಚ್ ಆಯಿತು. ಓಕೆ, ಸೊ ಒಂದು ಸಾರಿ ಏನಾಯಿತು, ಕಾಂಟ್ಯಾಕ್ಟ್ ಆಯಿತು, ಅಟ್ಯಾಚ್ ಆಯಿತು, ಇನ್ವೇಡ್ ಆಯಿತು. ಇನ್ವೇಡ್ ಆಗಿದ್ಮೇಲೆ ಫುಲ್ಲಿ ಒಳಗಡೆ ಬಂತು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಅಪೋಸಿಷನ್ ಅಂದರೆ ಕಾಂಟ್ಯಾಕ್ಟ್ ಆಯಿತು, ಅಡೇಷನ್ ಅಂದರೆ ಅಟ್ಯಾಚ್ ಆಯಿತು, ಪೆನಿಟ್ರೇಷನ್ ಮೀನ್ಸ್ ಇನ್ವೇಡ್ ಆಯಿತು, ಆ್ಯಂಡ್ ಇನ್ವೇಷನ್ ಅಂದರೆ ಫುಲ್ಲಿ ಒಳಗಡೆ ಹೋಗ್ಬಿಡ್ತು. ಓಕೆ, ನೆಕ್ಸ್ಟ್ ಡೆಸಿಡುವಾ ಫಾರ್ಮೇಷನ್. ಓಕೆ, ಸೊ ಇಲ್ಲೇನಾಗುತ್ತೆ, ಡೆಸಿಡುವಾ ಫಾರ್ಮೇಷನ್. ಸೊ ವಾಟ್ ಈಸ್ ಡೆಸಿಡುವಾ? ಓಕೆ, ಸೊ ವಾಟ್ ಈಸ್ ಡೆಸಿಡುವಾ ಅಂದರೆ ಇಟ್ ಈಸ್ ಅ ಎಂಡೋಮೆಟ್ರಿಯಮ್ ಆಫ್ ದಿ ಪ್ರೆಗ್ನೆಂಟ್ ಲೇಡಿ ಅಂತ ಕೂಡ ಹೇಳ್ತಾರೆ, ಭಾಳಷ್ಟು ಬುಕ್ಕಲ್ಲಿ ಅದು ಇದೆ. ಓಕೆ, ಸೊ ಡೆಸಿಡುವಾ ಫಾರ್ಮೇಷನ್ ಅಂದರೆ ಎಂಡೋಮೆಟ್ರಿಯಲ್ ಚೇಂಜಸ್. ಒಂದು ಸಾರಿ ಇಂಪ್ಲಾಂಟೇಷನ್ ಆಗಿದ್ಮೇಲೆ ಅಲ್ಲಿ ಏನಾಗುತ್ತೆ, ಎಂಡೋಮೆಟ್ರಿಯಲ್ ಚೇಂಜಸ್. ಎಂಡೋಮೆಟ್ರಿಯಮ್ ಇರುತ್ತೆ ಅಲ್ಲ, ಓಕೆ, ಯೂಟ್ರೈನ್ ವಾಲ್ ಇರುತ್ತೆ ಅದೆಲ್ಲ, ಅದು ಏನಾಗುತ್ತೆ, ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿ ಡೆಸಿಡುವಾ ರೆಫರ್ಸ್ ಟು ಸ್ಪೆಷಲೈಸ್ಡ್ ಎಂಡೋಮೆಟ್ರಿಯಲ್ ಟಿಶ್ಯೂ ದಟ್ ಫಾರ್ಮ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಹೌದು ಸರ್,
ಏನಂತ ಹೇಳ್ತೀವಿ, ವಾಟ್ ಈಸ್ ಡೆಸಿಡುವಾ? ಡೆಸಿಡುವಾ ಇಸ್ ಅ ಸ್ಪೆಷಲೈಸ್ಡ್ ಎಂಡೋಮೆಟ್ರಿಯಮ್ ಟಿಶ್ಯೂ. ಓಕೆ, ಏನಿದೆ? ಸ್ಪೆಷಲೈಸ್ಡ್ ಎಂಡೋಮೆಟ್ರಿಯಮ್ ಟಿಶ್ಯೂ ಇದೆ. ಯಾವಾಗ ಅದು ರೆಡಿ ಆಗುತ್ತೆ ಸರ್? ಫಾರ್ಮ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲೇ ಇದು ಪ್ರೆಸೆಂಟ್ ಇರುತ್ತೆ. ದಟ್ ಈಸ್ ಡೆಸಿಡುವಾ. ಓಕೆ, ವಿಚ್ ಈಸ್ ಎಸೆನ್ಸಿಯಲ್ ಫಾರ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಓಕೆ, ಸೊ ಇದು ಎಂಬ್ರಿಯೋ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸಪೋರ್ಟ್ ಅರ್ಲಿ ಫೀಟಲ್ ಡೆವಲಪ್ಮೆಂಟ್. ಹೌದು ಸರ್, ಡೆಸಿಡುವಾ ಏನು ಮಾಡುತ್ತೆ? ಅದು ಎಂಬ್ರಿಯೋ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅರ್ಲಿ ಫೀಟಲ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ನಿಮಗೆ ಗೊತ್ತಿದೆ, ನೆನ್ಪಿಡಬೇಕು. ಯಾರೇ ನಿಮಗೆ ನಿದ್ದೆಗಣ್ಣ ಕೂಡ ಬಂದು ಕೇಳಿದರೆ ವಾಟ್ ಈಸ್ ಅ ಡೆಸಿಡುವಾ? ಸರ್, ಇಟ್ ಈಸ್ ಎಂಡೋಮೆಟ್ರಿಯಮ್ ಆಫ್ ದಿ ಪ್ರೆಗ್ನೆಂಟ್ ಲೇಡಿ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ನಾವು ನೋಡೋಣ. ಸೊ ಒಂದು ಸಾರಿ ಏನಾಗಿದೆ, ಒನ್ ಟೈಮ್ ಇಲ್ಲಿ ಇಂಪ್ಲಾಂಟೇಷನ್ ಆದಾಗ ನೆಕ್ಸ್ಟ್ ಏನಾಗುತ್ತೆ? ಓಕೆ, ಇಂಪ್ಲಾಂಟೇಷನ್ ಆಗಿದ್ಮೇಲೆ ಏನಾಗುತ್ತೆ? ಇಲ್ಲಿ ಗ್ಯಾಸ್ಟ್ರುಲೇಷನ್ ಆಗುತ್ತೆ. ಏನಾಗುತ್ತೆ? ಗ್ಯಾಸ್ಟ್ರುಲೇಷನ್. ಓಕೆ, ಸೊ ವಾಟ್ ಈಸ್ ಗ್ಯಾಸ್ಟ್ರುಲೇಷನ್ ಅಂತ ಕೇಳಿದಾಗ ಫಾರ್ಮಿಂಗ್ 3 ಜರ್ಮ್ ಲೇಯರ್. ಓಕೆ, ಸೊ ಅದು ಬ್ಲಾಸ್ಟೋಸಿಸ್ಟ್ ಇತ್ತು. ಬ್ಲಾಸ್ಟೋಸಿಸ್ಟ್ ಏನಾಗಿದೆ? ಈಗ 3 ಜರ್ಮ್ ಲೇಯರ್ ಆಗಿ ಕನ್ವರ್ಟ್ ಆಗಿದೆ. ದಟ್ ಡೆವಲಪ್ ಇಂಟು ಆಲ್ ಬಾಡಿ ಟಿಶ್ಯೂ. ಓಕೆ, ಸೊ ಇಲ್ಲೊಂದು ಗ್ಯಾಸ್ಟ್ರುಲ್ಲಾ ಅಂತ ಆಗುತ್ತೆ. ಓಕೆ, ವಾಟ್ ಈಸ್ ಗ್ಯಾಸ್ಟ್ರುಲ್ಲಾ ಸರ್? ಗ್ಯಾಸ್ಟ್ರುಲ್ಲಾ ಇಸ್ ಅ 3 ಜರ್ಮ್ ಲೇಯರ್. ಓಕೆ, ಸೊ 3 ಜರ್ಮ್ ಲೇಯರ್ ಇದೆ. 3 ಜರ್ಮ್ ಲೇಯರ್. ಸೊ ಬ್ಲಾಸ್ಟೋಸಿಸ್ಟ್ ಇತ್ತು, ಅದು ಏನಾಗಿದೆ ಸರ್? 3 ಜರ್ಮ್ ಲೇಯರ್ ಆಗಿ ಕನ್ವರ್ಟ್ ಆಗಿದೆ. ಪ್ರತಿಯೊಂದು ಲೇಯರ್ನು ಪ್ರತಿಯೊಂದು ಬೇರೆ ಬೇರೆ ಬಾಡಿ ಪಾರ್ಟ್ ಆಗಿ ಅದು ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ 3 ಜರ್ಮ್ ಲೇಯರ್ ಇದ್ದಾವೆ. ಫಸ್ಟ್ ಎಕ್ಟೋಡರ್ಮ್, ಮೀಸೋಡರ್ಮ್, ಎಂಡೋಡರ್ಮ್. 3 ಜರ್ಮ್ ಲೇಯರ್ ಇದ್ದಾವೆ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಟೋಡರ್ಮ್ ಇದೆ, ಮೀಸೋಡರ್ಮ್ ಇದೆ ಆ್ಯಂಡ್ ಎಂಡೋಡರ್ಮ್ ಇದೆ. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನಿದೆ? ಎಕ್ಟೋಡರ್ಮ್ ಇದೆ ಸರ್, ಮೀಸೋಡರ್ಮ್ ಇದೆ ಸರ್, ಮತ್ತು ಎಂಡೋಡರ್ಮ್ ಇದೆ. ಓಕೆ, ಸೊ ಇಲ್ಲಿ ಎಕ್ಟೋಡರ್ಮ್ ಏನಾಗುತ್ತೆ? ನರ್ವಸ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಐಸ್ ಆಗಿ ಕನ್ವರ್ಟ್ ಆಗುತ್ತೆ ಫ್ಯೂಚರಲ್ಲಿ. ಓಕೆ, ಸೊ ಇದು ಮುಂದ್ಗಡೆ ಹೋಗಿ ಏನಾಗುತ್ತೆ? ಎಕ್ಟೋಡರ್ಮ್ ಏನಾಗುತ್ತೆ? ನರ್ವಸ್ ಸಿಸ್ಟಮ್ ಆಗುತ್ತೆ, ಸ್ಕಿನ್ ಆಗುತ್ತೆ ಆ್ಯಂಡ್ ಐಸ್ ಆಗುತ್ತೆ. ನೆಕ್ಸ್ಟ್ ಮೀಸೋಡರ್ಮ್. ಓಕೆ, ಸೊ ಮೀಸೋಡರ್ಮ್ ಏನಾಗುತ್ತೆ? ಮಸಲ್ ಆಗುತ್ತೆ, ಬೋನ್ ಆಗುತ್ತೆ, ಹರ್ಟ್ ಆಗುತ್ತೆ, ಕಿಡ್ನಿ ಆಗುತ್ತೆ ಆ್ಯಂಡ್ ಬ್ಲಡ್ ವೆಸಲ್ಸ್. ಓಕೆ, ಮೀಸೋಡರ್ಮ್ ಏನಾಗುತ್ತೆ? ಮಸಲ್ ಆಗುತ್ತೆ, ಬೋನ್ ಆಗುತ್ತೆ, ಹರ್ಟ್ ಆಗುತ್ತೆ ಆ್ಯಂಡ್ ಬ್ಲಡ್ ವೆಸಲ್ ಆಗುತ್ತೆ, ಕಿಡ್ನಿ ಆಗುತ್ತೆ. ನೆಕ್ಸ್ಟ್ ಎಂಡೋಡರ್ಮ್ ಮುಂದ್ಗಡೆ ಹೋಗಿ ಏನಾಗುತ್ತೆ? ಇದು ಡೆವಲಪ್ ಆದಾಗ ಏನಾಗುತ್ತೆ? ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆಗುತ್ತೆ, ಲಂಗ್ ಆಗುತ್ತೆ, ಲಿವರ್ ಆಗುತ್ತೆ, ಪ್ಯಾಂಕ್ರಿಯಾಸ್ ಆಗುತ್ತೆ. 3 ಜರ್ಮ್ ಲೇಯರ್ ಅಂತ ಹೇಳ್ತೀವಿ. ಸೊ 3 ಲೇಯರ್ಸ್ ಏನಾಗ್ತವೆ? ಡಿಫ್ರೆಂಟ್ ಬಾಡಿ ಆರ್ಗನ್ಸ್ ಆಗಿ ಡೆವಲಪ್ ಆಗ್ತವೆ. ಎಕ್ಟೋಡರ್ಮ್, ಮೀಸೋಡರ್ಮ್ ಆ್ಯಂಡ್ ಎಂಡೋಡರ್ಮ್. ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ಎಂಬ್ರಿಯಾನಿಕ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಎಂಬ್ರಿಯಾನಿಕ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಸೊ ಎಂಬ್ರಿಯಾನಿಕ್ ಪೀರಿಯಡ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಸರ್? ಫ್ರಮ್ 3 ವೀಕ್ಸ್ ಟು ವೀಕ್ 8. ಓಕೆ, ಸೊ 3 to 8 ವೀಕ್ಸ್ ತನಕ ಏನಿರುತ್ತೆ? ಎಂಬ್ರಿಯಾನಿಕ್ ಪೀರಿಯಡ್ ಇರುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ? ಆರ್ಗ್ಯಾನೋಜೆನೆಸಿಸ್. ಓಕೆ, ಏನಾಗುತ್ತೆ? ಆರ್ಗ್ಯಾನೋಜೆನೆಸಿಸ್. ಆರ್ಗ್ಯಾನೋ ಅಂದರೆ ಆರ್ಗನ್ಸ್, ಜೆನೆಸಿಸ್ ಅಂದರೆ ಫಾರ್ಮೇಷನ್. ಓಕೆ, ಸೊ ಫಾರ್ಮೇಷನ್ ಆಫ್ ಆರ್ಗನ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ಸೊ ವೀಕ್ 3. ಓಕೆ, 3rd ವೀಕಲ್ಲಿ ಏನಾಗುತ್ತೆ? ನ್ಯೂರಲ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಓಕೆ, ನ್ಯೂರಲ್ ಟ್ಯೂಬ್ ಫಾರ್ಮೇಷನ್. ಓಕೆ, ಫ್ಯೂಚರ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಓಕೆ, ಏನಾಗುತ್ತೆ? ಇಲ್ಲಿ ನ್ಯೂರಲ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ವೀಕ್ 4. ಓಕೆ, 4th ವೀಕಲ್ಲಿ ಏನಾಗುತ್ತೆ? ಇಲ್ಲಿ ಹರ್ಟ್ ಸ್ಟಾರ್ಟ್ ಟು ಬೀಟಿಂಗ್. ಹರ್ಟ್ ಏನಾಗುತ್ತೆ? ಬೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 5th ವೀಕಲ್ಲಿ ಏನಾಗುತ್ತೆ? ಲಿಂಬ್ ಬರ್ಡ್ಸ್ ಡೆವಲಪ್. ಓಕೆ, ಲಿಂಬ್ ಬರ್ಡ್ಸ್ ಏನಾಗ್ತವೆ? ಡೆವಲಪ್ ಆಗ್ತವೆ. ಓಕೆ, ನೆಕ್ಸ್ಟ್ ವೀಕ್ 6. ಸೊ 6 ವೀಕಲ್ಲಿ ಏನಾಗುತ್ತೆ? ಫೇಸಿಯಲ್ ಫೀಚರ್ಸ್ ಬಿಗಿನ್ ಟು ಫಾರ್ಮ್. ಅಂದರೆ ಮುಖದ ಮೇಲೆ ಫೀಚರ್ಸ್ ಇರ್ತವೆ, ನೋಸ್ ಆಗಲಿ, ಮೌತ್ ಆಗಲಿ, ಅವೆಲ್ಲ ಏನಾಗ್ತವೆ? ಸ್ಟಾರ್ಟ್ ಆಗ್ತವೆ. ಫೀಚರ್ಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ನೆಕ್ಸ್ಟ್ ವೀಕ್ 8. ಓಕೆ, ಸೊ 8th ವೀಕಲ್ಲಿ ಏನಾಗುತ್ತೆ? ಫಿಂಗರ್ಸ್, ಟೋಸ್ ಆ್ಯಂಡ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ ಫಾರ್ಮ್ಸ್. ಓಕೆ, ಸೊ 8th ವೀಕಲ್ಲಿ ಏನಾಗುತ್ತೆ? ಫಿಂಗರ್ಸ್ ನಮಗೆ ಕಾಣಿಸ್ತವೆ, ಟೋಸ್ ಅಂದರೆ ಕಾಲಿನ ಫಿಂಗರ್ಸ್ ನಮಗೆ ಕಾಣಿಸ್ತವೆ ಆ್ಯಂಡ್ ಎಕ್ಸ್ಟರ್ನಲ್ ಜೆನೆಟೇಲಿಯಾ ಕೂಡ ನಮಗೆ ನೋಡೋಕ್ಕೆ ಕಾಣಿಸ್ಬೋದು. ಓಕೆ, ಸೊ 8th ವೀಕ್ ಇರೋ ಫೀಟಸ್ ಡಯಾಗ್ರಾಮ್ ಇಲ್ಲಿದೆ. ನಮ್ಮ ಸ್ಕಿನ್ ಕಾಣಿಸ್ತಾ ಇದೆ ಸರ್. ಓಕೆ, ಮತ್ತು ಫೇಶಿಯಲ್ ಫೀಚರ್ಸ್ ನಮಗೆ ಕಾಣಿಸ್ತಾ ಇದ್ದಾವೆ. ಓಕೆ, ಇಲ್ಲಿ ಐ ಕಾಣಿಸ್ತಾ ಇದೆ, ಇಲ್ಲಿ ಚಿಕ್ಕದು ನಮಗೊಂದು ಇಯರ್ ಇದೆ, ಐ ಇದೆ, ಪ್ರತಿಯೊಂದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಬೋ ನಮಗೆ ಕಾಣಿಸ್ತಾ ಇದ್ದಾವೆ, ಫಿಂಗರ್ಸ್ ನಮಗೆ ಸಣ್ಣ ಸಣ್ಣ ಫಿಂಗರ್ಸ್ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ನೋಡ್ತಿರ್ಬೋದು, ಇದೇನಿದೆ? ಒಂದು 8 ವೀಕ್ ಫೀಟಸ್. ಇದೇನಿದೆ? 8 ವಾರದೊಂದು ಫೀಟಸ್ ಇದೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಫೀಟಲ್ ಪೀರಿಯಡ್. ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಫೀಟಲ್ ಪೀರಿಯಡ್. ಸರ್, ಫೀಟಲ್ ಪೀರಿಯಡ್ ಎಲ್ಲಿಂದ ತನಕ ಇರುತ್ತೆ ಅಂತ ಕೇಳಿದಾಗ ಆಫ್ಟರ್ 9 ವೀಕ್ ಆದಮೇಲೆ. ಓಕೆ, 9 ವೀಕ್ ಆದಮೇಲೆ ಏನು ಸ್ಟಾರ್ಟ್ ಆಗುತ್ತೆ?
ಫೀಟಲ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಫೀಟಲ್ ಪೀರಿಯಡ್ 9 ವೀಕ್ ಟು ಬರ್ತ್ ಆಗೋತನ ಫೀಟಲ್ ಪೀರಿಯಡಲ್ಲೇ ಇರುತ್ತೆ. ಓಕೆ, ಸೊ ನಾವು ಇದನ್ನು ತ್ರೀ ಪೋರ್ಷನ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಟ್ರೈಮಿಸ್ಟರಲ್ಲಿ ಏನಾಗುತ್ತೆ, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಏನಾಗುತ್ತೆ, ಆ್ಯಂಡ್ ಥರ್ಡ್ ಟ್ರೈಮಿಸ್ಟರಲ್ಲಿ ಏನಾಗುತ್ತೆ. ಓಕೆ, ಸೊ ಟ್ರೈಮಿಸ್ಟರ್ ಅಂದರೆ ಏನು? ಸೊ ಪ್ರೆಗ್ನೆನ್ಸಿಯನ್ನು ನಾವು ಟೋಟಲ್ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ 0 to 12 ವೀಕನ್ನು ನಾವು ಫಸ್ಟ್ ಟ್ರೈಮಿಸ್ಟರ್ ಅಂತೀವಿ. ಓಕೆ, ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 13 to 26, ಥರ್ಡ್ ಟ್ರೈಮಿಸ್ಟರ್ ಅಂದರೆ 27 to 40 ವೀಕ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಸೊ ಫೀಟಲ್ ಪೀರಿಯಡ್ ಅಂದರೆ ಏನು, ಆಫ್ಟರ್ 9 ವೀಕ್. ಓಕೆ, ಸೊ 9 ವೀಕ್ ಟು 12 ವೀಕ್ ತನಕ ಏನೇನಾಗುತ್ತೆ, ಹಾರ್ಟ್ ಬೀಟಿಂಗ್ ಡಿಟೆಕ್ಟೇಬಲ್ ಇರುತ್ತೆ, ಹಾರ್ಟ್ ಬೀಟ್ ನಾವು ಡಿಟೆಕ್ಟ್ ಮಾಡ್ಬೋದು, ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಸ್ ಆರ್ಗನ್ಸ್ ಫಾರ್ಮ್. ಓಕೆ, ಸೊ ಎಕ್ಸ್ಟರ್ನಲ್ ಜೆನಿಟಲಿ ಏನಾಗುತ್ತೆ, ಇಲ್ಲಿ ಫಾರ್ಮೇಷನ್ ಆಗುತ್ತೆ, ಮೇಲ್ ಇದ್ದರೆ ಮೇಲ್ ಅಥವಾ ಫೀಮೇಲ್ ಇದ್ದರೆ ಫೀಮೇಲ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 13 to 26 ಅಪ್ರಾಕ್ಸಿಮೇಟ್ಲಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ರ್ಯಾಪಿಡ್ ಗ್ರೋತ್ ಆಗುತ್ತೆ, ಆ್ಯಂಡ್ ಸ್ಕೆಲಿಟನ್ ಏನಾಗುತ್ತೆ, ಹಾರ್ಡ್ ಆಗುತ್ತೆ. ಓಕೆ, ಸೊ ಬೋನ್ಸ್ ಎಲ್ಲ ಏನೇನಾಗ್ತವೆ, ಸ್ವಲ್ಪ ಹಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ, ಆ್ಯಂಡ್ ಫೀಟಲ್ ಮೂಮೆಂಟ್ ಫೆಲ್ಟ್, ವೆರಿ ಇಂಪಾರ್ಟೆಂಟ್. ಇಲ್ಲ ಏನಾಗುತ್ತೆ, ಫೀಟಲ್ ಮೂಮೆಂಟ್ಸ್ ಎಲ್ಲ ಮದರಿಗೆ ಫೆಲ್ಟ್ ಆಗ್ತವೆ ಅಂದರೆ ಫೀಲ್ ಆಗ್ತವೆ. ಓಕೆ, ನೆಕ್ಸ್ಟ್ ಥರ್ಡ್ ಟ್ರೈಮಿಸ್ಟರ್. ಓಕೆ, ಇಲ್ಲಿ ಏನಾಗುತ್ತೆ, ಥರ್ಡ್ ಟ್ರೈಮಿಸ್ಟರ್. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಫಸ್ಟ್ ಟ್ರೈಮಿಸ್ಟರ್. ಓಕೆ, ಸೊ 12 ವೀಕ್ ಬೇಬಿ ಇದೆ, ಇಲ್ಲಿ ನೀವು ನೋಡ್ಬೋದು ಹಾರ್ಟ್ ಬೀಟ್ ಎಲ್ಲ ಡಿಟೆಕ್ಟೇಬಲ್ ಇರುತ್ತೆ, ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಸ್ ಆರ್ಗನ್ ಕೂಡ ಫಾರ್ಮೇಷನ್ ಆಗ್ಬೋದು. ಓಕೆ, ಸೊ ಅಲ್ಲಿ ನಮಗೆ ಕಾಣಿಸ್ತಾ ಇಲ್ಲ, ಬಟ್ ಫಾರ್ಮೇಷನ್ ಆಗಿದೆ. ಓಕೆ, ಸೊ ಸೆಕೆಂಡ್ ಟ್ರೈಮಿಸ್ಟರಲ್ಲಿ 26 ವೀಕ್ ಇದು ಫೀಟಸ್ ಇದೆ. 26 ವೀಕಲ್ಲಿ ಏನಾಗುತ್ತೆ, ಗ್ರೋತ್ ಸ್ವಲ್ಪ ಜಾಸ್ತಿ ಆಗಿದೆ, ಮೇಲ್ಗಡೆಯಿಂದ ನೀವು ಕೆಳಗಡೆ ಕಂಪೇರ್ ಮಾಡ್ಬೋದು, ಸ್ವಲ್ಪ ಗ್ರೋತ್ ಜಾಸ್ತಿ ಆಗಿದೆ, ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್ ಹಾರ್ಡ್ ಆಗಿದೆ, ಫೀಟಲ್ ಮೂಮೆಂಟ್ ಇದು ಏನಾಗುತ್ತೆ, ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಟ್ರೈಮಿಸ್ಟರ್. ಓಕೆ, 27 to 40 ವೀಕ್ಸ್ ತನಕ ನಾವೇನಂತ ಹೇಳ್ತೀವಿ, ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸರ್ಫೆಕ್ಟೆಂಟ್ ಪ್ರೊಡಕ್ಷನ್ ಲಂಗ್ ಮ್ಯಾಚುರಿಟಿ. ಓಕೆ, ಸರ್ಫೆಕ್ಟೆಂಟ್ ಪ್ರೊಡಕ್ಷನ್ ಅಂದರೆ ಸರ್ಫೆಕ್ಟೆಂಟ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ಅಲ್ವಿಯೋಲೈ. ಓಕೆ, ಸೊ ಅಲ್ವಿಯೋಲೈ ಇಟ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಂಗ್. ಓಕೆ, ಸೊ ಲಂಗ್ ಅಲ್ವಿಯೋಲೈ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಸರ್ಫೆಕ್ಟೆಂಟ್ ಬೇಕು. ಓಕೆ, ಸರ್ಫೆಕ್ಟೆಂಟ್ ಯಾಕೆ ಬೇಕು ಸರ್, ಲಂಗ್ ಫಂಕ್ಷನ್ಗೆ, ಲಂಗ್ ಮ್ಯಾಚುರಿಟಿಗೆ ಸರ್ಫೆಕ್ಟೆಂಟ್ ಬೇಕು. ಇಲ್ಲೇನಾಗುತ್ತೆ, ಸರ್ಫೆಕ್ಟೆಂಟ್ ಪ್ರೊಡಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಫೀಟಲ್ ವೇಟ್ ಇನ್ಕ್ರೀಸ್ ಆಗುತ್ತೆ. ಹೌದು ಸರ್, ಫೀಟಸ್ ವೇಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಆ್ಯಂಡ್ ಬೇಬಿ ಪ್ರಿಪೇರ್ ಫಾರ್ ಬರ್ತ್. ಹೌದು ಸರ್, ಬೇಬಿ ಏನಾಗುತ್ತೆ, ಬರ್ತ್ ಆಗೋಕ್ಕೆ ಪ್ರಿಪೇರ್ ಆಗುತ್ತೆ. ಓಕೆ, ಸೊ ಇದು ಏನಿದೆ, ಒಂದು ಟರ್ಮ್ ಬೇಬಿ ಇದೆ, ಅಂದರೆ ಇದು 40 ವೀಕ್ ಬೇಬಿ ಅಂತ ನೀವು ಹೇಳ್ಬೋದು. ಓಕೆ, ಸೊ ಈ ಥರ ರೆಡಿ ಆಗಿದೆ, ಸೊ ಇದು ಬರ್ತ್ಗೋಸ್ಕರ ರೆಡಿ ಆಗಿದೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಸ್ವಲ್ಪ ಇಲ್ಲಿ ನಾವು ಸಮರಿ ನೋಡೋಣ ಏನಿದೆ ಅಂತ. ಓಕೆ, ಸೊ ಫರ್ಟಿಲೈಸೇಷನ್ ಆಗುತ್ತೆ 0 ಅವರಲ್ಲಿ. ಓಕೆ, ಸೊ 30 ಅವರಲ್ಲಿ ಏನಾಗುತ್ತೆ, 2 ಸ್ಟೇಜ್ಡ್ ಸೆಲ್. ಓಕೆ, 3 to 4 ಡೇಸಲ್ಲಿ ಏನಾಗುತ್ತೆ, ಮೊರುಲಾ ಅಂದರೆ 16 to 32 ಸೆಲ್ಡ್ ಸ್ಟೇಜ್. ಓಕೆ, ಸೊ ಡೇ 4 to day 6ಅಲ್ಲಿ ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆಗುತ್ತೆ, ಆ್ಯಂಡ್ ಡೇ 6 to 10 ಏನಾಗುತ್ತೆ, ಇಂಪ್ಲಾಂಟೇಷನ್ ಆಗುತ್ತೆ. ಬ್ಲಾಸ್ಟೋಸಿಸ್ಟ್ ಬಂದು ಎಂಡೋಮೆಟ್ರಿಯಮ್ ಒಳಗಡೆ ಇನ್ವೇಡ್ ಆಗುತ್ತೆ, ಇಂಪ್ಲಾಂಟೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೀಕ್ 3ಯಲ್ಲಿ ಏನಾಗುತ್ತೆ, ಗ್ಯಾಸ್ಟ್ರುಲೇಷನ್, 3 ಜರ್ಮ್ ಲೇಯರ್ ಇರ್ತವೆ, ಎಕ್ಟೋಡರ್ಮ್, ಮೆಸೋಡರ್ಮ್, ಆ್ಯಂಡ್ ಇನ್ನೊಂದಿರೋದು ಎಕ್ಟೋಡರ್ಮ್, ಮೆಸೋಡರ್ಮ್ ಆ್ಯಂಡ್ ಎಂಡೋಡರ್ಮ್ ಇರುತ್ತೆ. ಓಕೆ, ನೆಕ್ಸ್ಟ್ ವೀಕ್ 4ಅಲ್ಲಿ ಏನಾಗುತ್ತೆ, ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ವೀಕ್ 8ಅಲ್ಲಿ ಏನಾಗುತ್ತೆ, ಆರ್ಗನ್ಸ್ ಎಲ್ಲ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ, ಆ್ಯಂಡ್ ಲಾಸ್ಟ್ ಇರೋದು ವೀಕ್ 9+. ಓಕೆ, 9ಕ್ಕಿಂತ ಜಾಸ್ತಿ ವೀಕನ್ನು ನಾವೇನಂತ ಹೇಳ್ತೀವಿ, ಫೀಟಲ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಅಲ್ಲೆಲ್ಲ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.